ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಧಾ ಅಷ್ಟಮಿಯ ದಿನಾಂಕ, ಸಮಯ, ಪೂಜಾ ವಿಧಿ ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿಯಷ್ಟೇ ಪವಿತ್ರವಾದ ರಾಧಾ ಅಷ್ಟಮಿಯನ್ನು ಹೇಗೆ ಆಚರಿಸುವುದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ರಾಧಾ ಅಷ್ಟಮಿ ರಾಧಾ ರಾಣಿಯ ಭಕ್ತರಿಗೆ ಅತ್ಯಂತ ಪ್ರಮುಖವಾದಂಥ ಹಬ್ಬವಾಗಿದೆ. ರಾಧಾ ಅಷ್ಟಮಿಯನ್ನು ಭಾರತಾದ್ಯಂತ ಎಲ್ಲರೂ ಬಹುತೇಕವಾಗಿ ಆಚರಿಸುತ್ತಾರೆ, ಏಕೆಂದರೆ ಇದು ಭಾರತದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ರಾಧಾಕೃಷ್ಣ ಭಕ್ತರು ಈ ಹಬ್ಬವನ್ನು ಬಹಳ ಸಂತೋಷದಿಂದ ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಾರೆ. ರಾಧಾ ಅಷ್ಟಮಿಯನ್ನು ಮುಖ್ಯವಾಗಿ ಮಥುರಾ, ವೃಂದಾವನ ಮತ್ತು ವರ್ಷನ ಪ್ರದೇಶದಲ್ಲಿ ಆಚರಿಸುತ್ತಾರೆ. ಅದು ಅವರ ನೆಚ್ಚಿನ ದೇವತೆಯೂ ಸಹಿತ ಆಗಿದೆ. ಪ್ರತಿಯೊಬ್ಬ ಬ್ರಜವಾಸಿ ಮತ್ತು ರಾಧಾರಾಣಿಯ ಇತರ ಭಕ್ತರು ಪ್ರತಿ ವರ್ಷ ಈ ಹಬ್ಬಕ್ಕಾಗಿ ಕಾತರದಿಂದ ಕಾಯುತ್ತಾರೆ. ರಾಧಾರಾಣಿ ಲಕ್ಷ್ಮೀ ದೇವಿಯ ಪುನರ್ಜನ್ಮ ಅಂತ ಜನರು ನಂಬುತ್ತಾರೆ, ಅಂದರೆ ವಿಷ್ಣುವಿನ ಪತ್ನಿ ಅಂತ ನಂಬಿರುತ್ತಾರೆ. ನೀವು ಶ್ರೀಕೃಷ್ಣನನ್ನು ಪೂಜಿಸುತ್ತಿದ್ದರೆ ರಾಧಾರಾಣಿಯನ್ನು ಪೂಜಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಆಸೆ ಈಡೇರುವುದಿಲ್ಲ. ನೀವು ರಾಧಾಕೃಷ್ಣನನ್ನು ಅದೇ ಪ್ರೀತಿ ಮತ್ತು ಭಕ್ತಿಯಿಂದ ಪೂಜಿಸಿದರೆ ಶ್ರೀಕೃಷ್ಣನು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾನೆ. ಶ್ರೀಕೃಷ್ಣನ ಮುಂದೆ ರಾಧಾರಾಣಿಯ ಹೆಸರು ಬರುವುದರಿಂದ ರಾಧಾರಾಣಿಯನ್ನು ಪೂಜಿಸುವುದು ಒಳ್ಳೆಯದು ಅಂತ ಕೃಷ್ಣ ಹೇಳಿರುತ್ತಾನೆ. ರಾಧಾರಾಣಿ ಇಲ್ಲದೆ ಶ್ರೀಕೃಷ್ಣ ಅಪೂರ್ಣ. ಅದಕ್ಕಾಗಿ ಅವರ ರಾಧೆಯ ಕೃಷ್ಣವನ್ನ ನಾಮವನ್ನು ಒಟ್ಟಿಗೆ ಜಪಿಸುತ್ತಾರೆ. ಶುದ್ಧ ಹೃದಯದಿಂದ ರಾಧಾರಾಣಿಯನ್ನು ಪೂಜಿಸುವ ಭಕ್ತರು ಯಾವಾಗಲೂ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆಯುತ್ತಾರೆ ಮತ್ತು ಅವರ ಜೀವನವು ಸಂತೋಷದಿಂದ ತುಂಬಿರುತ್ತದೆ. ಆದ್ದರಿಂದ ರಾಧಾ ಅಷ್ಟಮಿಯನ್ನು ಸಹಿತ ಆಚರಿಸಬೇಕು. ರಾಧಾರಾಣಿಯು ಅನೇಕ ಭಕ್ತರ ಹೃದಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾಳೆ. ರಾಧಾರಾಣಿಯ ಮೇಲಿನ ಭಕ್ತರ ಪ್ರೀತಿ ಅಪಾರವಾಗಿದೆ. ಇವಾಗ ನಾನು ರಾಧಾ ಅಷ್ಟಮಿಯ ದಿನಾಂಕ ಮತ್ತು ಸಮಯವನ್ನು ಹೇಳ್ತೀನಿ. 2025 ಪಂಚಾಂಗ ಕ್ಯಾಲೆಂಡರ್ ಪ್ರಕಾರ ನಾವು ರಾಧಾ ಅಷ್ಟಮಿಯನ್ನು ನೋಡೋದಾದರೆ ಪ್ರಾರಂಭವಾಗೋದು 10:46 ಆಗಸ್ಟ್ 31, 2025 ಮತ್ತು ಕೊನೆಗೊಳ್ಳುವುದು 12:57 ಮುಂಜಾನೆ ಸೆಪ್ಟೆಂಬರ್ 1, 2025 ಭಕ್ತರು ದೀರ್ಘ ಮತ್ತು ಸಂತೋಷದಾಯಕ ಜೀವನಕ್ಕಾಗಿ ಉಪವಾಸವನ್ನು ಮಾಡ್ತಾರೆ. ಪೂಜೆ ಮತ್ತು ಆರತಿ ಸಮಯಗಳು ಬೇರೆ ಬೇರೆ ಪ್ರದೇಶ ಮತ್ತು ಭಿನ್ನವಾಗಿರುತ್ತವೆ. ಜನರು ಸಾಮಾನ್ಯವಾಗಿ ರಾಧಾ ಅಷ್ಟಮಿಯ ಪೂಜೆ ಮತ್ತು ಆರತಿಯನ್ನು ಮಧ್ಯಾಹ್ನ ಮಾಡುತ್ತಾರೆ. ರಾಧಾ ಅಷ್ಟಮಿ ಎಂದರೇನು ಅಂತ ಹೇಳ್ತೀನಿ ಕೇಳಿ. ರಾಧಾರಾಣಿ ಭೂಮಿಯ ಮೇಲೆ ಜನಿಸಿದ ದಿನವನ್ನು ರಾಧಾ ಅಷ್ಟಮಿ ಅಂತ ಆಚರಿಸುತ್ತಾರೆ. ರಾಧಾರಾಣಿ ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಬರುವ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 8ನೇ ದಿನದಂದು ಜನಿಸಿದಳು. ಕೃಷ್ಣ ಜನ್ಮಾಷ್ಟಮಿಯ 15 ದಿನಗಳ ನಂತರ ರಾಧಾ ಅಷ್ಟಮಿ ಬರುತ್ತದೆ. ಇದನ್ನು ಹೀಗೆ ಹೇಳಲಾಗಿದೆ. ಸ್ಕಂದ ಪುರಾಣ. ಆ ರಾಜ ವೃಷಭಾನು ಮತ್ತು ಅವನ ಪತ್ನಿ ಕೀರ್ತಿ ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಿಲ್ಲದ ದಂಪತಿಗಳು. ವರ್ಷನ ಕೋಳದ ಬಳಿ ಕಮಲದ ಎಲೆಯ ಮೇಲೆ ಮಲಗಿದ್ದ ರಾಧಾರಾಣಿಯನ್ನು ವೃಷಭಾನು ಕಂಡುಕೊಂಡ ನಂತರ ಅವಳನ್ನು ತನ್ನ ಮನೆಗೆ ಕರೆದೊಯ್ದು ಮಗು ರಾಧಾರಾಣಿಯನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದನು. ಆ ದಿನವನ್ನು ರಾಧಾರಾಣಿಯ ಜನ್ಮದಿನ ಅಂತ ಕರೆಯುತ್ತಾರೆ. ಶ್ರೀಕೃಷ್ಣ ಮಗು ಇದ್ದಾಗ ತನ್ನ ಮುಂದೆ ಬರುವವರೆಗೂ ರಾಧಾರಾಣಿ ಕಣ್ಣು ತೆರೆಯಲಿಲ್ಲ ಎಂದು ಹೇಳಲಾಗುತ್ತದೆ. ರಾಧಾರಾಣಿ ಪ್ರಪಂಚದಲ್ಲಿ ಮೊದಲು ನೋಡಿದ್ದು ಶ್ರೀಕೃಷ್ಣನ ಮುಖವನ್ನೇ. ರಾಧಾ ಅಷ್ಟಮಿ ಯಾವಾಗ ಅಂತ ನೋಡೋದಾದರೆ, ರಾಧಾ ಅಷ್ಟಮಿಯನ್ನು ರಾಧಾರಾಣಿ ಅವರ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 8ನೇ ದಿನದಂದು ಬರುತ್ತದೆ. ಇದು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಬರುತ್ತದೆ. ಕ್ಯಾಲೆಂಡರ್ ಪ್ರಕಾರ ರಾಧಾ ಅಷ್ಟಮಿ ಭಾನುವಾರ 31 ಆಗಸ್ಟ್ 25 ಬರುತ್ತದೆ. ಆಗ ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ದಿಂದ ಪರಿವರ್ತನೆಗೊಳ್ಳುತ್ತದೆ. ರಾಧಾ ಅಷ್ಟಮಿಯನ್ನು ನಿಖರವಾಗಿ 15 ದಿನಗಳ ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ನಂತರ ಆಚರಿಸುತ್ತದೆ. ರಾಧಾ ಅಷ್ಟಮಿಯಂದು ಪೂಜೆ ಮತ್ತು ಆರತಿ ವಿಧಾನವನ್ನು ನಾವು ಹೇಗೆ ಮಾಡ್ತೀವಿ ಅಂತ ಆದರೆ, ರಾಧಾ ಅಷ್ಟಮಿಯ ಪವಿತ್ರ ದಿನದಂದು ಭಕ್ತರು ಇಡೀ ದಿನ ಉಪವಾಸ ಮಾಡುತ್ತಾರೆ. ಅವರು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಅಲಂಕರಿಸುತ್ತಾರೆ. ಸ್ನಾನದ ನಂತರ ನೀವು ರಾಧಾರಾಣಿಯ ವಿಗ್ರಹವನ್ನು ಪಂಚಾಮೃತದಿಂದ ಸ್ವಚ್ಛಗೊಳಿಸಿ ಸ್ನಾನ ಮಾಡಬಹುದು.
ಇದು 5 ಅಂಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಪಂಚಾಮೃತವನ್ನು ನಾವು 5 ಅಂಶಗಳಿಂದ ಮಾಡಿರುತ್ತೇವೆ: ಮೊಸರು, ಹಾಲು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ. ವಿಗ್ರಹವನ್ನು ಶುಚಿಗೊಳಿಸಿದ ನಂತರ ಹಳೆಯ ಬಟ್ಟೆಗಳನ್ನು ಬದಲಾಯಿಸಿ ಮತ್ತು ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಬೇಕು. ರಾಧಾರಾಣಿಯ ಹೊಸ ಬಟ್ಟೆಗಳು ಹೊಳಪು ಮತ್ತು ವರ್ಣಮಯವಾಗಿರಬೇಕು. ನೀವು ಧೂಪ, ಕಮಲದ ಹೂಗಳು, ಕುಂಕುಮ, ಶೃಂಗಾರ ಇತ್ಯಾದಿಗಳನ್ನು, ಪೂಜೆ ಮತ್ತು ಹಣ್ಣುಗಳು, ವಿವಿಧ ಭಕ್ಷ್ಯಗಳು ಮತ್ತು ಭೋಗಗಾಗಿ ಸಿಹಿತಿಂಡಿಗಳನ್ನು ವಿಗ್ರಹಗಳ ಮುಂದೆ ನೀಡಬೇಕು. ಹಳೆಯ ಗ್ರಂಥ ಪುರಾಣದ ಪ್ರಕಾರ ರಾಧಾರಾಣಿಯನ್ನು ಶ್ರೀಕೃಷ್ಣನೊಂದಿಗೆ ಪೂಜಿಸಬೇಕು. ಸ್ಥಳೀಯ ಭಕ್ತರು ಹೇಳುವಂತೆ ರಾಧಾರಾಣಿಯನ್ನು ಮಧ್ಯಾಹ್ನ ಕಾಲ ಪೂಜಿಸಿ ಅಂತ ಹೇಳಿದ್ದಾರೆ. ಪೂಜೆ ಮತ್ತು ಆರತಿಯ ನಂತರ ಭಕ್ತರು ನಚಕೀರ್ತನೆ ಮಾಡುತ್ತಾರೆ ಮತ್ತು ಪ್ರಸಾದವನ್ನು ಎಲ್ಲ ಭಕ್ತರಿಗೆ ವಿತರಿಸುತ್ತಾರೆ. ರಾಧಾ ಅಷ್ಟಮಿಯ ಮಹತ್ವವನ್ನು ನೋಡೋದಾದರೆ, ರಾಧಾ ಅಷ್ಟಮಿಯು ರಾಧಾಕೃಷ್ಣನ ಭಕ್ತರಿಗೆ ಅತಿ ದೊಡ್ಡ ಹಬ್ಬವಾಗಿದೆ. ಹಳೆಯ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ರಾಧಾರಾಣಿ ಮತ್ತು ಕೃಷ್ಣ 2 ದೇಹಗಳು, ಒಂದು ಆತ್ಮ ಅಂತ ಹೇಳುತ್ತಾರೆ. ನೀವು ಶ್ರೀಕೃಷ್ಣನನ್ನು ಪೂಜಿಸುತ್ತಿದ್ದರೆ ರಾಧಾರಾಣಿಯನ್ನು ಪೂಜಿಸಬೇಕು, ಇಲ್ಲದಿದ್ದರೆ ನಿಮ್ಮ ಆಸೆ ಈಡೇರುವುದಿಲ್ಲ ಎಂದು ಹೇಳಲಾಗುತ್ತದೆ. ನೀವು ರಾಧಾಕೃಷ್ಣನನ್ನು ಅದೇ ಪ್ರೀತಿ ಮತ್ತು ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಆಸೆಗಳನ್ನು ಶ್ರೀಕೃಷ್ಣನು ಪೂರೈಸುತ್ತಾನೆ. ಶ್ರೀಕೃಷ್ಣನ ಮುಂದೆ ರಾಧಾರಾಣಿಯ ಹೆಸರು ಬರುವುದರಿಂದ ಶ್ರೀಕೃಷ್ಣನ ಮುಂದೆ ರಾಧಾರಾಣಿಯನ್ನು ಪೂಜಿಸುವುದು ಒಳ್ಳೆಯದು. ಶ್ರೀಕೃಷ್ಣನು ಬಯಸುವುದು ಇದನ್ನೇ. ರಾಧಾರಾಣಿ ಇಲ್ಲದೆ ಶ್ರೀಕೃಷ್ಣ ಅಪೂರ್ಣ. ಅದಕ್ಕಾಗಿ ಅವರ ರಾಧೆ ಕೃಷ್ಣ ನಾಮವನ್ನು ಒಟ್ಟಿಗೆ ಜಪಿಸಲಾಗುತ್ತದೆ. ಶುದ್ಧ ಹೃದಯದಿಂದ ರಾಧಾರಾಣಿಯನ್ನು ಪೂಜಿಸುವ ಭಕ್ತರು ಯಾವಾಗಲೂ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆಯುತ್ತಾರೆ ಮತ್ತು ಅವರ ಜೀವನವು ಸಂತೋಷ ಮತ್ತು ಸಂತೋಷದಿಂದ ತುಂಬಿರುತ್ತದೆ. ರಾಧಾ ಅಷ್ಟಮಿಯಿಂದ ಉಪವಾಸ ನಾವು ಹೇಗೆ ಮಾಡಬೇಕು ಅಂತಾದರೆ, ರಾಧಾ ಅಷ್ಟಮಿಯ ಮಂಗಳಕರ ದಿನದಂದು ಉಪವಾಸ ಮಾಡುವುದು ರಾಧೆಯ ಕೃಷ್ಣರ ಆಶೀರ್ವಾದವನ್ನು ಪಡೆಯುವುದು ಉತ್ತಮ ಅಂತ ಹೇಳಲಾಗುತ್ತದೆ. ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ದಿನವನ್ನು ಉಪವಾಸ ಮಾಡುತ್ತಾರೆ. ಈ ದಿನದಂದು ಭಕ್ತರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸುತ್ತಾರೆ. ನಂತರ ಅವರು ಹೊಸ ಅಥವಾ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ರಾಧಾರಾಣಿ ಪೂಜೆ ಮತ್ತು ಆರತಿ ಮಾಡಿ ನಂತರ ಇಡೀ ದಿನ ಉಪವಾಸ ಮಾಡುತ್ತಾರೆ. ಉಪವಾಸದ ಸಮಯದಲ್ಲಿ ನಾವು ಏನು ತಿನ್ನಬೇಕು ಅಂತ ನೋಡೋದಾದರೆ, ಭಕ್ತರು ತಮ್ಮ ಉಪವಾಸದ ಸಮಯದಲ್ಲಿ ಅನೇಕ ಆಹಾರ ಪದಾರ್ಥಗಳಿವೆ. ರಾಧಾ ಅಷ್ಟಮಿಯ ಉಪವಾಸದ ಮುಖ್ಯ ನಿಯಮವೆಂದರೆ, ಉಪವಾಸ ಮಾಡುವವರು ಮದ್ಯ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ಮತ್ತು ಕೋಪ, ವಾದಗಳನ್ನು ತಪ್ಪಿಸಬೇಕು. ಭಕ್ತರು ಹಣ್ಣುಗಳು, ತರಕಾರಿಗಳು, ಮೊಸರು, ಖರ್ಜೂರ ಬೀಜಗಳು ಇತ್ಯಾದಿಗಳನ್ನು ತಿನ್ನಬಹುದು. ಪೂಜೆಯ ನಂತರ ರಾಧಾ ಅಷ್ಟಮಿಯ ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ ಭಕ್ತರು ಖಾಲಿಯಾಗಿರಬೇಕು ಎಂಬುದನ್ನು ನೆನಪಿಡಿ. ನೀವು ತಿಳಿಸಿದ ವಸ್ತುಗಳನ್ನು ತಿನ್ನಬಹುದು. ನಿಮ್ಮ ಹತ್ತಿರ ಇರುವವರೆಲ್ಲ ಮಾಡುವ ಹಾಗೆ ಉಪವಾಸ ಮಾಡುವುದು ಅನಿವಾರ್ಯವಲ್ಲ. ರಾಧಾಕೃಷ್ಣರ ಮೇಲೆ ಭಕ್ತಿ ಮತ್ತು ಪ್ರೀತಿ ಇರುವವರು ಮಾತ್ರ ರಾಧಾ ಅಷ್ಟಮಿಯಂದು ಉಪವಾಸವನ್ನು ಮಾಡಬೇಕು. ರಾಧಾ ಅಷ್ಟಮಿ ಮನೆಯ ಸಂಭ್ರಮ ಹೇಗಿರುತ್ತೆ ಅನ್ನೋದಾದರೆ, ಭಾರತದಿಂದ ಹೊರಗಿರುವ ಭಕ್ತಾದಿಗಳು ಅಥವಾ ಅವರ ಮನೆಗಳ ಬಳಿ ಯಾವುದೇ ದೇವಾಲಯವಿಲ್ಲದವರು ರಾಧಾ ಅಷ್ಟಮಿಯನ್ನು ಮನೆಯಲ್ಲಿಯೇ ಮಾಡಬಹುದು. ಇದು ತುಂಬ ಸುಲಭ ಮತ್ತು ಸರಳವಾಗಿದೆ. ಈ ಶುಭ ಸಂದರ್ಭದಲ್ಲಿ ಭಕ್ತರು ಮುಂಜಾನೆ ಸ್ನಾನ ಮಾಡಿ ಪೂಜಾ ಸ್ಥಳಗಳನ್ನು ಸ್ವಚ್ಛಗೊಳಿಸಬೇಕು. ಪೂಜೆ ಮತ್ತು ಆರತಿಗಾಗಿ ಭಕ್ತರು ಹೊಸ ಬಟ್ಟೆಗಳನ್ನು ಧರಿಸಬಹುದು ಅಥವಾ ಶುದ್ಧವಾದ ಬಟ್ಟೆಗಳನ್ನು ಸಹಿತ ಧರಿಸಬಹುದು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ನೀವು ರಾಧಾಕೃಷ್ಣನ ವಿಗ್ರಹವನ್ನು ಪಂಚಾಮೃತದಿಂದ ಸ್ವಚ್ಛಗೊಳಿಸಬೇಕು. ಹಾಲು, ಮೊಸರು, ತುಪ್ಪ, ಬೆಲ್ಲ ಮತ್ತು ಜೇನುತುಪ್ಪ. ಇದರ ನಂತರ ವಿಗ್ರಹವನ್ನು ಶುದ್ಧ ನೀರು ಮತ್ತು ಶುದ್ಧ ಬಿಳಿ ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ನಂತರ ನೀವು ಬೆಳಿಗ್ಗೆ ಪೂಜೆ ಮತ್ತು ರಾಧಾಕೃಷ್ಣರ ವಿಗ್ರಹಗಳ ಆರತಿಯನ್ನು ಮಾಡಬಹುದು. ಪ್ರಾರ್ಥನೆಯ ಸಮಯದಲ್ಲಿ ರಾಧಾ ಗಾಯತ್ರಿ ಮಂತ್ರವನ್ನು ಪಠಿಸಿ. ಪೂಜೆಯ ನಂತರ ನಿಮ್ಮ ಎಲ್ಲ ಕುಟುಂಬ ಸದಸ್ಯರು ಮತ್ತು ನೆರೆಹೊರೆಯವರಿಗೆ ಪ್ರಸಾದವನ್ನು ವಿತರಿಸಿ. ಮಧ್ಯಾಹ್ನ ರಾಧಾ ಅಷ್ಟಮಿ ಪೂಜೆಯನ್ನು ಮಾಡಿ ಮತ್ತು ರಾಧಾಕೃಷ್ಣರ ವಿಗ್ರಹಗಳಿಗೆ ಹೂವು ಮತ್ತು ಶೃಂಗಾರದಿಂದ ಭೋಗವನ್ನು ಅರ್ಪಿಸಿ. ಒಂದೊಂದಾಗಿ ವಿಗ್ರಹಗಳ ಜೂಲಕ್ಕೆ ಸ್ವಿಂಗ್ ಮಾಡಿ. ಮಥುರಾದಲ್ಲಿ ರಾಧಾ ಅಷ್ಟಮಿ ಆಚರಣೆ. ಮಥುರಾ ವೃಂದಾವನವು ಬ್ರಜ್ನ ಪ್ರದೇಶವಾಗಿದ್ದು, ಅಲ್ಲಿ ರಾಧಾರಾಣಿ ಮತ್ತು ಭಗವಾನ್ ಕೃಷ್ಣ ಜನಿಸಿದರು ಮತ್ತು ಅವರ ಜೀವನದ ಬಹುಪಾಲು ಸಮಯವನ್ನು ಮಥುರಾದಲ್ಲಿ ಕಳೆದರು.
ಬ್ರಜ್ ಪ್ರದೇಶದ ಜನರು ರಾಧಾಕೃಷ್ಣರ ನಿಜವಾದ ಭಕ್ತರು. ಬ್ರಜ್ ಪ್ರದೇಶವು ರಾಧಾಕೃಷ್ಣರ ಅನೇಕ ಪವಿತ್ರ ದೇವಾಲಯಗಳನ್ನು ಹೊಂದಿದೆ. ಬ್ರಜ್ನ ಜನರು ರಾಧಾ ಅಷ್ಟಮಿಯನ್ನು ಅಂತಿಮ ರೂಪದಲ್ಲಿ ಆಚರಿಸುತ್ತಾರೆ. ಅವರು ರಾಧಾರಾಣಿಯ ಜನ್ಮದಿನವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ. ರಾಧಾ ಅಷ್ಟಮಿಯಂದು ಜನರು ಇಡೀ ನಗರವನ್ನು ಹೂಗಳು ಮತ್ತು ದೀಪಗಳಿಂದ ಅಲಂಕರಿಸುತ್ತಾರೆ. ಅವರು ರಾಧಾ ಅಷ್ಟಮಿಯನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸುತ್ತಾರೆ. ಈ ಶುಭ ದಿನದಂದು ಜನರು ಇಡೀ ದಿನ ನೃತ್ಯ ಮತ್ತು ಕೀರ್ತನೆ ಮಾಡುತ್ತಾರೆ ಮತ್ತು ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತಾರೆ. ರಾಧಾ ಅಷ್ಟಮಿಯ ಆಚರಣೆಯು ಈ ಕೆಳಗಿನ ವಿಷಯಗಳೊಂದಿಗೆ ಸಂಪೂರ್ಣವಾಗಿ ನಡೆಯುತ್ತದೆ. ಮೊದಲನೇದಾಗಿ ರಾಸಲೀಲಾ. ರಾಸಲೀಲಾವು ರಾಧಾಕೃಷ್ಣರಿಂದ ಪ್ರದರ್ಶಿಸಲು ಬಳಸಲಾಗುವ ಕಥೆ ಹೇಳುವ ನೃತ್ಯದ ಒಂದು ರೂಪವಾಗಿದೆ. ರಾಸಲೀಲಾದಲ್ಲಿ ಸ್ಥಳೀಯ ಜನರು ನೃತ್ಯ ಮತ್ತು ಹಾಡುಗಾರಿಕೆಯೊಂದಿಗೆ ರಾಧಾಕೃಷ್ಣರ ಕಥೆಯನ್ನು ಹೇಳುವ ಕಾರ್ಯವನ್ನು ಮಾಡುತ್ತಾರೆ. ರಾಧಾಕೃಷ್ಣನ ರಾಸಲೀಲಾವನ್ನು ನೋಡಲು ಅನೇಕ ಜನರು ಸೇರುತ್ತಾರೆ. ಇದನ್ನು ಸಾಮಾನ್ಯವಾಗಿ ರಾಧಾಕೃಷ್ಣನ ಪೂಜೆಯ ನಂತರ ರಾತ್ರಿಯಲ್ಲಿ ನಡೆಸಲಾಗುತ್ತದೆ. ನೃತ್ಯ ಮತ್ತು ಕೀರ್ತನೆ. ರಾಧಾ ಅಷ್ಟಮಿಯನ್ನು ಬಹಳ ಸಂಭ್ರಮದಿಂದ ಆಚರಿಸಲು ಜನರು ನೃತ್ಯ ಮತ್ತು ಕೀರ್ತನೆ ಮಾಡುತ್ತಾರೆ. ಎಲ್ಲ ವಯಸ್ಸಿನ ಜನರು, ಹಿರಿಯರು ಅಥವಾ ಕಿರಿಯರು ಡೋಲ್ ಮತ್ತು ಭಕ್ತಿಗೀತೆಗಳ ಮೇಲೆ ನೃತ್ಯ ಮಾಡುತ್ತಾರೆ. ರಾಧಾ ಅಷ್ಟಮಿಗಾಗಿ ನಿಮಗೆ ಮಂತ್ರಗಳ ಮತ್ತು ಆರತಿಯನ್ನು ಹೇಳ್ತೀನಿ. ರಾಧಾರಾಣಿ ಮತ್ತು ಕೃಷ್ಣನ ಪೂಜೆ ಮತ್ತು ಆರತಿ ಸಮಯದಲ್ಲಿ ಭಕ್ತರು ಮಂತ್ರಗಳನ್ನು ಪಠಿಸುತ್ತಾರೆ. ಈ ದಿನದ ಯಾವುದೇ ಮಂತ್ರಗಳು ನಿಮಗೆ ತಿಳಿದಿಲ್ಲದಿದ್ದರೆ ನಾವು ಕೆಳಗೆ ರಾಧಾ ಅಷ್ಟಮಿ ಮಂತ್ರ ಆರತಿಯನ್ನು ಹೇಳಿದ್ದೇನೆ. ರಾಧಾ ಅಷ್ಟಮಿ ಮಂತ್ರ: ವೃಷಭಾನುಜೈ ವಿದಾಮಹೇ ಕೃಷ್ಣ ಪ್ರಿಯಾಯೈ ಧೀಮಹಿ ತನ್ನೋ ರಾಧಾ ಪ್ರಚೋದಯಾತ್. ಓಂ ವೃಷಭಾನುಜಾಯ ವಿದ್ಮಹೇ ಕೃಷ್ಣ ಪ್ರಿಯಯ ಧೀಮಹಿ ತನ್ನೋ ರಾಧಾ ಪ್ರಚೋದಯಾತ್ ಅಂತ. ರಾಧಾ ಅಷ್ಟಮಿಯನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳು ಏನೆಂದರೆ, ರಾಧಾ ಅಷ್ಟಮಿಯು ರಾಧಾರಾಣಿಯ ಜನ್ಮ ವಾರ್ಷಿಕೋತ್ಸವವಾಗಿದೆ. ರಾಧಾರಾಣಿ ಭೂಮಿಯ ಮೇಲಿರ ಜನಿಸಿದ ದಿನವನ್ನು ಜನರು ಉಪವಾಸ ಮತ್ತು ಪೂಜೆಗೆ ಅತ್ಯುತ್ತಮ ದಿನವೆಂದು ಪರಿಗಣಿಸುತ್ತಾರೆ. ನೀವು ರಾಧಾರಾಣಿಯನ್ನು ಪೂಜಿಸಿದರೆ ಕೃಷ್ಣ ಪರಮಾತ್ಮನು ನಿಮ್ಮ ಬಗ್ಗೆ ಸಂತೋಷ ಪಡುತ್ತಾನೆ ಎಂದು ಜನರು ಹೇಳುತ್ತಾರೆ, ಏಕೆಂದರೆ ರಾಧಾರಾಣಿ ಅವನ ಪ್ರೀತಿಯ ಮತ್ತು ಆತ್ಮ ಸಂಗಾತಿಯಾಗಿದ್ದಾಳೆ. ಆದ್ದರಿಂದ ನೀವು ಈ ದಿನ ಉಪವಾಸ ಮಾಡಿ ರಾಧಾರಾಣಿಯನ್ನು ಶುದ್ಧ ಹೃದಯದಿಂದ ಪೂಜಿಸಿದರೆ ಶ್ರೀಕೃಷ್ಣನು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸಂತೋಷ ಮತ್ತು ಅರಳಿಸುತ್ತಾನೆ ಅಂತ. ರಾಧಾ ಅಷ್ಟಮಿಯ ಉಪವಾಸವು ನಿಮ್ಮ ದೇಹದಿಂದ ನಿಮ್ಮ ಪಾಪಗಳನ್ನು ತೆಗೆದುಹಾಕುವ ಮೂಲಕ ನಿಮ್ಮ ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಮಂತ್ರ ಪಠಣಗಳು ನಿಮ್ಮ ಮನಸ್ಸನ್ನು ಶಾಂತವಾಗಿಸಲು ಸಹಾಯ ಮಾಡುತ್ತದೆ. ಉಪವಾಸದ ಮನುಷ್ಯನ ದೇಹದ ಮೇಲೆ ವೈಜ್ಞಾನಿಕ ಪ್ರಯೋಜನವಿದೆ. ಉಪವಾಸ ಮಾಡುವವನು ಅನೇಕ ಅಪಾಯಕಾರಿ ಕಾಯಿಲೆಗಳಿಂದ ಪಾರಾಗಬಹುದು. ಉಪವಾಸವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ತೀರ್ಮಾನ ಏನೆಂದರೆ, ರಾಧಾ ಅಷ್ಟಮಿ ಹಿಂದೂಗಳಿಗೆ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಭಕ್ತರು ರಾಧಾ ಅಷ್ಟಮಿಯನ್ನು ಬಹಳ ವೈಭವ ಮತ್ತು ಪ್ರದರ್ಶನದಿಂದ ಆಚರಿಸುತ್ತಾರೆ. ರಾಧಾ ಅಷ್ಟಮಿಯು ರಾಧಾರಾಣಿಯ ಜನ್ಮ ವಾರ್ಷಿಕೋತ್ಸವವಾಗಿದ್ದು ರಾಧಾರಾಣಿ ಜನಿಸಿದ ದಿನವಾಗಿದೆ. ರಾಧಾರಾಣಿ ಮತ್ತು ಶ್ರೀಕೃಷ್ಣ ಪರಸ್ಪರ ದೈವಿಕ ಆತ್ಮ ಸಂಪರ್ಕವನ್ನು ಹೊಂದಿದ್ದಾರೆ. ರಾಧಾರಾಣಿ ಮತ್ತು ಶ್ರೀಕೃಷ್ಣ ಇಂದಿಗೂ ಅತ್ಯುತ್ತಮ ದಂಪತಿಗಳು ಅಥವಾ ಪ್ರೇಮಿಗಳು. ಅವರ ಪ್ರೇಮ ಕಥೆಗಳು ಹೊಸ ಪೀಳಿಗೆಗೆ ಇನ್ನೂ ಪ್ರಸ್ತುತವಾಗಿವೆ. ಜನರು ತಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ರಾಧಾಕೃಷ್ಣರನ್ನು ಉಪವಾಸ ಮಾಡುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಬ್ರಜ್ನ ಜನರು ರಾಧಾ ಅಷ್ಟಮಿಯನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ. ರಾಧಾ ಅಷ್ಟಮಿಯ ರಾತ್ರಿಯಲ್ಲಿ ರಾಸಲೀಲೆ, ನೃತ್ಯ ಮತ್ತು ಕೀರ್ತನೆಗಳನ್ನು ಮಾಡುತ್ತಾರೆ. ಭಕ್ತರು ಪೂಜೆ ಮತ್ತು ಆರತಿಯ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುತ್ತಾರೆ. ನಂತರ ಪ್ರಸಾದವನ್ನು ಹಂಚಿಕೊಳ್ಳುತ್ತಾರೆ. ರಾತ್ರಿ ನೃತ್ಯ ಮತ್ತು ಕೀರ್ತನೆಗಳನ್ನು ಮಾಡಿ ಪಾಲಿಸುವ ಮೂಲಕ ಮನೆಯಲ್ಲಿ ರಾಧಾ ಅಷ್ಟಮಿಯನ್ನು ಆಚರಿಸಬಹುದು. ನೋಡಿದ್ರಲ್ಲ, ನಾನು ಹೇಳಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.